ಹುಬ್ಬಳ್ಳಿಯಲ್ಲಿ ತಾರಕಕ್ಕೇರಿದಂತಹ ಪುಷ್ಕರಣಿ ವಿವಾದ. ಭವಾನಿ ಶಂಕರ್ ದೇವಸ್ಥಾನ ಮುಂಭಾಗದಲ್ಲಿ ಪುಷ್ಕರಣಿ. ಹುಬ್ಬಳ್ಳಿಯಲ್ಲಿ ತಾರಕಕ್ಕೇರಿದಂತಹ ಪುಷ್ಕರಣಿ ವಿವಾದ. ಭವಾನಿ ಶಂಕರ್ ದೇವಸ್ಥಾನ ಮುಂಭಾಗದಲ್ಲಿ ಪುಷ್ಕರಣಿಯನ್ನೇ ಒತ್ತುವರಿ ಮಾಡಿಕೊಂಡ ಆರೋಪ. ಪುಷ್ಕರಣಿ ಮೇಲೆಯೇ ರಸ್ತೆ ನಿರ್ಮಿಸಿರುವ ಆರೋಪ. ಪ್ರತಿಭಟನೆಗೆ ಮುಂದಾಗಿರುವಂತಹ ಹಿಂದೂ ಪರ ಸಂಘಟನೆಗಳು ರಸ್ತೆಯನ್ನೇ ಕಿತ್ತು ಹಾಕುವಂತೆ ಹಿಂದೂ ಸಂಘಟನೆಗಳು ಸವಾಲು ಹಾಕಿವೆ. ರಸ್ತೆ ಕೀಳಲು ಬಿಡಲ್ಲ ಅಂತ ಇತ್ತ ಮುಸ್ಲಿಂ ಸಮುದಾಯದವರು ಕೂಡ ಪಟ್ಟು ಹಿಡಿದು ಕೂತಿದ್ದಾರೆ. ಬಹಳಷ್ಟು ಸದ್ದು ಮಾಡ್ತಾ ಇದೆ ಈ ಪುಷ್ಕರಣಿ ಮೇಲೆಯೇ ರಸ್ತೆಯನ್ನು ನಿರ್ಮಿಸಿದ್ದಾರೆ. ಅಂದರೆ ಈ ರಸ್ತೆಯನ್ನೇ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರು ಅಂತೇಳಿ ಇತ್ತ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಆದರೆ ನಾವು ರಸ್ತೆಯನ್ನು ಕಿತ್ತು ಹಾಕ್ತೇವೆ, ನೀವು ಪುಷ್ಕರಣಿ ಮೇಲೆ ಹಾಕಿರೋದಕ್ಕೆ, ಈ ರಸ್ತೆಯನ್ನು ನಿರ್ಮಿಸಿರೋದಕ್ಕೆ ಆರೋಪ ಮಾಡ್ತಾ ಇರೋದ್ರಿಂದ ಇತ್ತ ರಸ್ತೆಯನ್ನು ಕೀಳಲು ಬಿಡಲ್ಲ ಅಂತ ಮುಸ್ಲಿಂ ಸಮುದಾಯಗಳ ಪಟ್ಟು ಹಿಡಿದುಕೊಂಡಿದೆ. ಒಂದೇ ಕಡೆ ಮಸೀದಿ, ಮತ್ತೊಂದು ಕಡೆ ದೇವಸ್ಥಾನ. ಮಂದಿರ ಮತ್ತು ಮಸೀದಿ ಮಧ್ಯದಲ್ಲೇ ರಸ್ತೆ ನಿರ್ಮಾಣ. ಸೂಕ್ಷ್ಮ ಜಾಗದಲ್ಲಿ ತಲೆ ಎತ್ತಿರುವಂತಹ ಪುಷ್ಕರಣಿ ವಿವಾದ. ಅಹಿತಕರ ಘಟನೆ ನಡೆಯದಂತೆ ಖಾಕಿ ಸರ್ಪಗಾವಲನ್ನ ಕಾಯ್ತಾ ಇದೆ. ಹಳೆ ಹುಬ್ಬಳ್ಳಿ ವ್ಯಾಪ್ತಿಯಲ್ಲಿ ಪೊಲೀಸ್ ಸರ್ಪಗಾವಲು. ನಿಷೇಧಾಜ್ಞೆ ಜಾರಿಯನ್ನ ಮಾಡಲಾಗಿದೆ. ಇನ್ನು 8 KSRP ತುಕಡಿ ನಿಯೋಜನೆ ಮಾಡಲಾಗಿದೆ. ವಿವಾದಿ ಪ್ರದೇಶದಲ್ಲಿ IGP, 3 DCP, 3 ACP ಹಾಗೂ 20 ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ 1500 ಅಧಿಕ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಭವಾನಿ ಶಂಕರ ದೇವಸ್ಥಾನ ಮತ್ತು ಆಸಾರೋಣಿ ಮಸೀದಿ ಎದುರು ಭಾಗದಲ್ಲಿ ಒಂದು ರಸ್ತೆ ಕಾಮಗಾರಿ ನಡೆದಿತ್ತು. ಆ ಕಾಮಗಾರಿಯನ್ನ ಭವಾನಿ ಶಂಕರ ದೇವಸ್ಥಾನ ಮಂಡಳಿಯವರು ಮತ್ತು ಕೆಲ ಹಿಂದೂ ಪರ ಸಂಘಟನೆಯವರು ಹಾಗೂ ಅಲ್ಲಿ ಸ್ಥಳೀಯ ಹಿಂದೂ ಸಮುದಾಯಕ್ಕೆ ಸೇರಿದಂಥವರು ವಿರೋಧವನ್ನು ವ್ಯಕ್ತಪಡಿಸಿದರು. ಅದರ ಹಿನ್ನೆಲೆಯಲ್ಲಿ ಕಾರ್ಪೊರೇಷನ್ ಕಮಿಷನರ್ ಅವರ ಜೊತೆ ಒಂದು ಸಭೆಯನ್ನು ಮಾಡಿದರು. ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಮಾಡಿದರು. ಪ್ರೆಸ್ ಮೀಟ್ ಮಾಡಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ಸದ್ಯ ಪುಷ್ಕರಣಿ ವಿವಾದ ಎಲ್ಲಿಗೆ ಬಂದು ನಿಂತಿದೆ, ಅದ್ರ ಬಗ್ಗೆ ಏನು ಹೇಳ್ತಾರೆ, ಮತ್ತಷ್ಟು ಅಪ್ಡೇಟ್ ಕೊಡಿ. ಇಂಚರ ಪುಷ್ಕರಣಿ ವಿವಾದ ಏನು ಇಂದಿಗೆ ಕೊನೆ ಆಗುವ ಯಾವ ಲಕ್ಷಣಗಳು ಕಾಣ್ತಿಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಇಂಚರ ಏನು ಪುಷ್ಕರಣಿ ವಿವಾದ ಅಂತಂದ್ರೆ ಕಳೆದ 13 ದಿನಗಳ ಹಿಂದಿನಿಂದ ಆರಂಭವಾದಂತ ಇದೊಂದು ವಿವಾದ. ಈ ಪುಷ್ಕರಣಿ ವಿವಾದ ಏನು ಅಂತಂದ್ರೆ ಅಲ್ಲಿ ಏನು ಹಳೆ ಹುಬ್ಬಳ್ಳಿ ಆಸಾರೋಣಿಯಲ್ಲಿರ್ತಕ್ಕಂತ ಒಂದು ಭವಾನಿ ಶಂಕರ ಮಠ ಹಾಗೂ ಏನು ಇನ್ನೊಂದು ಅಲ್ಲೇ ಆ ಬಾಜು ಇರ್ತಕ್ಕಂತ ಒಂದು ಮಸೀದಿ. ಈ ಮಸೀದಿ ಮತ್ತು ಭವಾನಿ ಶಂಕರ ಮಧ್ಯದಲ್ಲಿ ಬರ್ತಕ್ಕಂತ ಒಂದು ರಸ್ತೆಯನ್ನ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯವರು ಕಾಂಕ್ರೀಟ್ ರಸ್ತೆಯನ್ನಾಗಿ ನಿರ್ಮಾಣ ಮಾಡ್ತಾರೆ. ಆ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಸ್ಥಳಕ್ಕೆ ಧಾವಿಸಿದಂತ ಏನು ಹಿಂದೂ ಪರ ಸಂಘಟನೆಗಳು ಅಲ್ಲಿ ಏನು ಅಂತಂತಂದ್ರೆ ಪುಷ್ಕರಣಿ ಇದೆ, ಪುಷ್ಕರಣಿ ಇರುವ ಹಿನ್ನೆಲೆಯಲ್ಲಿ ಅದನ್ನ ಯಾರೂ ಸಹ ಅಲ್ಲಿ ರಸ್ತೆಯನ್ನ ಮಾಡಬಾರ್ದು, ಆ ರಸ್ತೆಯನ್ನ ಬಂದ್ ಮಾಡಿ ಅಂತೇಳಿ ಅವತ್ತೊಂದು ಹೈ ಡ್ರಾಮಾವನ್ನು ಹುಬ್ಬಳ್ಳಿಯಲ್ಲಿ ಸೃಷ್ಟಿ ಮಾಡ್ತಾರೆ. ಇಂತಹ ಒಂದು ಸಂದರ್ಭದಲ್ಲಿ ಏನಂತಂದ್ರೆ ಸ್ಥಳಕ್ಕೆ ಆಗಮಿಸಿದಂತ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕಮಿಷನರ್ ಮತ್ತು ಪೊಲೀಸ್ ಕಮಿಷನರ್ N. ಶಶಿಕುಮಾರ್ ಸೇರಿ ಒಂದು ರಾಜ್ಯ ಸಂಧಾನವನ್ನು ಮಾಡ್ತಾರೆ. ರಾಜ್ಯ ಸಂಧಾನ ಅಂದ್ರೆ ಏನಂತಂದ್ರೆ ಅವ್ರು ಎಲ್ಲರೂ ಸೇರಿಸಿ ಒಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕಮಿಷನರ್ ನೇತೃತ್ವದಲ್ಲಿ ಒಂದು ಸಭೆಯನ್ನ ಮಾಡ್ತಾರೆ. ಆ ಸಭೆಯನ್ನ ಮಾಡಿದ ನಂತರ ಏನಂತಂದ್ರೆ ಅವ್ರಿಗೊಂದು 13 ದಿನಗಳ ಕಾಲ ಒಂದು ಗಡುವನ್ನು ಕೊಟ್ಟಿರ್ತಾರೆ. ಆ ಗಡುವು ಮುಗಿದರೂ ಸಹ ಯಾವುದೇ ಕಾರಣಕ್ಕೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಕಮಿಷನರ್ N. ರುದ್ರೇಶ್ ಗಾಳಿ ಏನಿದ್ದಾರೆ ಅವರು ಏನು ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಇವತ್ತೇನೋ ಒಂದು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಈ ಬಂದ್ ಏನು ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಪ್ರತಿಭಟನೆ ಅಂತಂದ್ರೆ ಈಗ 10 ಅಂದ್ರೆ ಕರೆಕ್ಟ್ ಸರಿಯಾಗಿ 10 ಏನು ಹಿಂದೂ ಪರ ಸಂಘಟನೆಗಳು ಶ್ರೀರಾಮ್ ಸೇನೆ ಇರ್ಬೋದು, ಬಜರಂಗ ದಳ ಇರ್ಬೋದು ಸೇರಿದಂತೆ ಈ ಒಂದು ಪ್ರತಿಭಟನೆಗೆ ಬಿಜೆಪಿ ಅವರು ಸಹ ಒಂದು ಸಾಥ್ ಕೊಟ್ಟಿದ್ದಾರೆ. ಇವ್ರು ಎಲ್ಲರೂ ಸೇರಿ ಅಂತಂದ್ರೆ ಹುಬ್ಬಳ್ಳಿಯ ಒಂದು ಇದು ಒಂದು ಸ್ಥಳದಿಂದ ಸುಮಾರು ಅವ್ರ ಹೇಳುವ ಪ್ರಕಾರ ಸುಮಾರು ಜನರು 1000ಕ್ಕೂ ಹೆಚ್ಚು ಜನ ನಾವು ಸೇರ್ತೇವಿ, ಪ್ರತಿಭಟನೆ ಮಾಡ್ತೇವಿ. ಆಂದ್ರೆ ಈ ರಸ್ತೆಯನ್ನ ತೆಗಿಯೋವರೆಗೂ ಯಾವುದೇ ಕಾರಣಕ್ಕೂ ನಾವು ಜಾಗ ಖುಲ್ಲಾ ಮಾಡಂಗಿಲ್ಲ, ಜಾಗ ಖಾಲಿ ಮಾಡಂಗಿಲ್ಲ, ಅಲ್ಲೇ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿ ಅವ್ರು ಒಂದ್ ಕಡೆ ಹೇಳ್ತಾ ಇದ್ರೆ, ಇನ್ನೊಂದು ಕಡೆ ಏನ್ ಹಿಂದೂ ಪರ ಸಂಘಟನೆಗಳ ವಾದ ಏನು ಅಂತಂದ್ರೆ ಈ ಭವಾನಿ ಶಂಕರ ಮಠ ಏನಿದೆ ಅಂತಂದ್ರೆ 14 ವರ್ಷಗಳ ಹಿಂದಿನ ಮಠ. ಈ ಹಿಂದಿನ ಮಠದಲ್ಲಿ ಏನಂತಂದ್ರೆ ಮಠದ ಏನು ರಸ್ತೆ ಮಾಡಿದ್ದಾರೆ,
ಆ ರಸ್ತೆಯಲ್ಲೇ ಒಂದು ಪುಷ್ಕರಣಿ ಇದೆ ಅನ್ನೋದು ಈ ಹಿಂದೆ ಅಂದ್ರೆ ಅಲ್ಲಿ ಬಾಂಬೆ ಇದು ಇದ್ದಾಗ 40 ವರ್ಷಗಳ ಹಿಂದೆ ಇದ್ರ ಬಗ್ಗೆ ನಾವು 40 ವರ್ಷಗಳಿಂದ ಹೋರಾಟ ಮಾಡ್ತಾ ಇದೀವಿ. ಆ ಹೋರಾಟಕ್ಕೂ ಸಹ ಈವರೆಗೂ ಅದಕ್ಕೆ ಒಂದು ನಮ್ಗೆ ಬೆಲೆ ಸಿಕ್ಕಿಲ್ಲ. ಅಂದ್ರೆ ಈ 14 ವರ್ಷಗಳ ಹಿಂದೆ ಏನು ಮಠ ಇದೆ ಆ ಮಠದಲ್ಲಿ ಬಾಂಬೆ ಏನು ಗೆಜೆಟೆಡ್ ಇದರಲ್ಲಿನೇ ನಮ್ದು ಇದರಲ್ಲಿ ಪುಷ್ಕರಣಿ ಇದೆ ಅಂತ ಒಂದು ರೆಕಾರ್ಡ್ಸ್ ಇದೆ. ಈ ರೆಕಾರ್ಡ್ಸ್ ಇದ್ದಾಗೂ ಸಹ ನಾವೇನ್ ಮಾಡಿದ್ವಿ, ಒಂದು 40 ವರ್ಷದಿಂದ ಹೋರಾಟ ಮಾಡ್ಕೊಂತ ಬಂದಿದ್ವಿ. ಆ ನಂತರ ಇದನ್ನ ಪುರಾತತ್ವ ಇಲಾಖೆ ಏನೈತಲ್ಲ ಇದನ್ನ ಸರ್ವೆ ಮಾಡ್ಬೇಕು. ಇದರಲ್ಲಿ ಏನಾದ್ರೂ ಒಂದು ಹಳೆಯ ಭವಾನಿ ದೇವಸ್ಥಾನ ಇರತಕ್ಕಂತ ಒಂದು ಪುಷ್ಕರಣಿ ಜಾಗದಲ್ಲಿ ಏನಾದ್ರೂ ಕುರುಹುಗಳು ಸಿಕ್ಕರೆ ಆ ಕುರುಹುಗಳನ್ನ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಮಾಡಿ ಡಿಕ್ಲೇರ್ ಮಾಡ್ಬೇಕು ಅಂತೇಳಿ ನಮ್ಗೆ ಹೋರಾಟ ಇತ್ತು. ಈವರೆಗೂ ಮಾಡಿಲ್ಲ. ಹೀಗಾಗಿ ನಾವು ಆ ರಸ್ತೆಯನ್ನ ಯಾವುದೇ ಕಾರಣಕ್ಕೂ ಬಿಡಂಗಿಲ್ಲ, ರಸ್ತೆಯನ್ನ ಕಿತ್ತು ಹಾಕ್ತೀವಿ ಅಂತೇಳಿ ಹಿಂದೂ ಪರ ಸಂಘಟನೆಗಳು ಇವತ್ತ ಪ್ರತಿಭಟನೆಗೆ ಮುಂದಾಗಿದೆ ಅಂತ ಹೇಳ್ಬೋದು. ಇದಾದ್ಮೇಲೆ ಏನಂತಂದ್ರೆ ಇದಕ್ಕೆ ಸಂಬಂಧಿಸಿದಂತೆ ಇದೊಂದು ಕೋಮು ಇಲ್ಲಿ ಏನು ಈ ಒಂದು ಹಳೆ ಹುಬ್ಬಳ್ಳಿ ಆಟಾರ ಓಣಿ ಬರ್ತದೆ, ಇಲ್ಲೇ ಹಿಂದೂ ಮತ್ತು ಮುಸ್ಲಿಂ ಒಂದು ಸಮಾನವಾಗಿ ಜನಸಂಖ್ಯೆ ಇರೋದ್ರಿಂದ ಇಲ್ಲಿ ಕೋಮು ಸಾಮರಸ್ಯ ಏನಾದ್ರೂ ಆಗಬಾರ್ದು, ಅಹಿತಕರ ಘಟನೆ ನಡೆಯಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ ಇವತ್ತ ನಮ್ಮ ಹುಬ್ಬಳ್ಳಿ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಮುಂಜಾಗ್ರತಾ ಕ್ರಮವಾಗಿ ಇಲ್ಲಿ ಈಗಾಗಲೇ ಏನ್ BNSS 163 ನಿಷೇಧಾಜ್ಞೆ ಜಾರಿ ಮಾಡಿದೆ. ಅಂದ್ರೆ ಈ ಭವಾನಿ ಶಂಕರ ಮಠದ ಸುತ್ತಮುತ್ತಲು ಏನಂತಂದ್ರೆ 500 ಮೀಟರ್ ಸುತ್ತಮುತ್ತಲು ಯಾರು ಗುಂಪಾಗಿ ಸೇರುವುದಿರ್ಬೋದು, ಯಾವುದೇ ಯಂತ್ರ ಮಾರ್ಕಾಸ್ತ್ರಗಳನ್ನು ತೆಗೆದುಕೊಂಡು ಬರ್ಬೋದು, ಯಾರು ಬರುವಂತೆ ಒಂದು ಕಟ್ಟುನಿಟ್ಟಿನ ಕ್ರಮವನ್ನ ಈಗಾಗಲೇ ಪೊಲೀಸ್ ಕಮಿಷನರ್ ಅಲ್ಲೇ ಮಾಡಿದ್ದಾರೆ. ಇದ್ರ ಜೊತೆಗೆ ಏನಂತಂದ್ರೆ 8 KSRP ತುಕಡಿ, 3 IGP ಮತ್ತು 3 DCP ಮತ್ತು 5 ACP, 20 ಇನ್ಸ್ಪೆಕ್ಟರ್ ಸೇರಿದಂತೆ 1500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನ ಅಲ್ಲೇ ಕಮಿಷನರ್ ಒಂದು ನಿಯೋಜನೆ ಮಾಡಿದ್ದಾರೆ. ಹೀಗಾಗಿ ಏನಂತಂದ್ರೆ ಯಾವುದೇ ಅಹಿತಕರ ಘಟನೆಗೆ ಅವಕಾಶ ಕೊಡೋದಿಲ್ಲ. ಆದ್ರೆ ಹಿಂದೂ ಪರ ಸಂಘಟನೆಗಳ ಮಾತ್ರ ಇದನ್ನ ಬಿಡಲ್ಲ ಅನ್ನೋ ಒಂದು ಮಾತನ್ನ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಎಸ್ ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಇನ್ಡೆಪ್ತ್ ಮಾಹಿತಿಗಾಗಿ. ಸದ್ಯ ವಿವಾದ ಸೃಷ್ಟಿ ಆಗುವ ಮುನ್ನ ಯಾವುದೇ ಅಹಿತಕರ ಘಟನೆಗಳು ನಡಿಬಾರದು ಅಂತ ಹೇಳಿ ಇಷ್ಟೆಲ್ಲ ಆಯೋಜನೆ ಮಾಡಿರೋದು. ಹುಬ್ಬಳ್ಳಿಯಲ್ಲಿ ತಾರಕಕ್ಕೇರೋದಕ್ಕಿಂತ ಮುಂಚೆಯೇ ಪೊಲೀಸರು ಅಲರ್ಟ್ ಆಗಿಬಿಟ್ಟಿದ್ದಾರೆ. ಯಾಕಂತಂದರೆ ಹಿಂದೂ ಮುಸ್ಲಿಂ ನಡುವೆ ಯಾವಾಗ ಬೇಕಾದರೂ ಕೋಮುಗಲಭೆ ಸೃಷ್ಟಿ ಆಗಬಹುದು ಅನ್ನೋ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡಿಬಾರ್ದು ಅಂತೇಳಿ ಮೊದಲೇ ಎಲ್ಲವನ್ನೂ ಕೂಡ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿರೋದು. ನಿಜಕ್ಕೂ ಒಂದು ರೀತಿ ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಂಡಿರೋದು ಪೊಲೀಸರು.